ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನನ್ನ ಗ್ರಾಮವನ್ನು ಆತ್ಮೀಯ ಸ್ನೇಹಿತರು ತಮಗಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ವಿಡಿಯೋಗಳು ಆ ಎಲ್ಲ ಸ್ನೇಹಿತರ ಪರವಾಗಿ ಸೇವೆಗಳನ್ನು ಅವರ ಗ್ರಾಮವನ್ ಸೆಂಟರ್ಗಳಲ್ಲಿಯೂ ಕೂಡ ನೀವು ಪಡೆಯಬಹುದಾಗಿದೆ. ಸೊ ಈಗ ಹೊಸದಾಗಿ ಕರ್ನಾಟಕ ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥ ಯೋಜನೆಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಆಗಾಗ ಬರ್ತಕ್ಕಂಥ ಹೊಸ ಯೋಜನೆಗಳ ಮಾಹಿತಿಯನ್ನು ತಿಳಿಯಲು ನಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರನಾಗಿ ಹೊಸ ಮಾಹಿತಿಗಳು ಸಿಗ್ತಾ ಇರುತ್ತೆ ಸ್ನೇಹಿತರೆ. ಬನ್ನಿ, ಹೇಗಿದ್ರೆ ಈ ವಿಡಿಯೋದಲ್ಲಿ ಏನು ಹೊಸ ಮಾಹಿತಿ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಕರ್ನಾಟಕದ ಎಲ್ಲ ಗ್ರಾಮವನ್ ಸೆಂಟರ್ಗಳಲ್ಲಿ ಈ ಪ್ರಸ್ತುತ ಯೋಜನೆಗಳು ಚಾಲ್ತಿಯಲ್ಲಿವೆ. ಅವುಗಳೆಂದರೆ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಹಲವು ಸೇವೆಗಳು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. SSLC ನಂತರದ ವಿದ್ಯಾರ್ಥಿಗಳಿಗೆ, ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್, ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ದ್ವಿಚಕ್ರ ವಾಹನ, ದೃಷ್ಟಿದೋಷ ಹೊಂದಿರುವ ವ್ಯಕ್ತಿಗಳಿಗಾಗಿ ಬ್ರೈಲ್ ಕಿಟ್, ಶ್ರವಣ ದೋಷ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರಗಳು, ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಾಗಿ ಅರ್ಜಿ. ಇದಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್, ಪಡಿತರ ಚೀಟಿ, VDID ಕಾರ್ಡ್, ಕಾಸ್ಟ್ ಇನ್ಕಮ್ ಹಾಗೂ ಇನ್ನಿತರ ಅಂಶಗಳು ಬೇಕಾಗ್ತವೆ ಸ್ನೇಹಿತರೆ. ಸೊ ಅದನ್ನು ನಾವು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈಗ ಮೊದಲನೇ ಒಂದು ಅಪ್ಲಿಕೇಶನ್ ಅಂದರೆ ಇಲ್ಲಿ ಯೋಜನೆ SSLC ನಂತರ ಓದುತ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ಪಡೆದುಕೊಳ್ಳುವಂತಹ ಯೋಜನೆ ಸ್ನೇಹಿತರೆ. ಈ ಕುರಿತಾಗಿ ನಾವು ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ. ಟಾಕಿಂಗ್ ಲ್ಯಾಪ್ಟಾಪ್ ಟು ಸ್ಟೂಡೆಂಟ್ಸ್ ವಿತ್ ವಿಜುವಲ್ ಇಂಪೇರ್ಮೆಂಟ್, ಸ್ಟೂಡೆಂಟ್ಸ್ ಸ್ಟಡಿಯಿಂಗ್ ಇನ್ SSLC ಆ್ಯಂಡ್ ಅಬೋವ್ ಅಂತ ಇಲ್ಲಿ ಸ್ಕೀಮ್ ಓಪನ್ ಆಗಿದೆ. ಸೊ ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಅದನ್ನು ಓಪನ್ ಮಾಡಿದ ನಂತರ ಇದು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರಾರಂಭವಾಗಿರ್ತಕ್ಕಂಥ ಯೋಜನೆ. SSLC ಹಾಗೂ ನಂತರದ ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪನ್ನು ನೀಡ್ತಕ್ಕಂಥ ಒಂದು ಯೋಜನೆ ಆಗಿದೆ ಸ್ನೇಹಿತರೆ. ಈ ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಮೊದಲಿಗೆ ಇಲ್ಲಿ ತಮ್ಮ ಹೆಸರನ್ನು ನಾವು ಎಂಟರ್ ಮಾಡ್ತೀವಿ. ಎಂಟರ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇದ್ದೀರ ಕೆಳಗಡೆ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ನಾವು ಎಂಟರ್ ಮಾಡೋದ್ರ ಮೂಲಕ ಇಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸನ್ನು ವಿವರಗಳನ್ನು ಪಡಿತೀವಿ ಸ್ನೇಹಿತರೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸನ್ನು ನಾವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ತಮ್ಮ ಹೆಸರು ಹಾಗೆ ವಯಸ್ಸು, ತಮ್ಮ ವಿಳಾಸವನ್ನು ಇಲ್ಲಿ ಆಟೋ ಫೆಚ್ ಮಾಡಲಾಗಿರುತ್ತೆ. ಉಳಿದ ಎಲ್ಲ ಡೀಟೇಲ್ಸನ್ನು ನಾವು ಇಲ್ಲಿ ಮ್ಯಾನ್ಯುವಲ್ ಆಗಿ ಎಂಟರ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಇಲ್ಲಿ ಮೊಬೈಲ್ ಸಂಖ್ಯೆ ಹಾಗೂ ಇನ್ನಿತರ ಅಂಶಗಳನ್ನು ನಾವು ಎಂಟರ್ ಮಾಡಿದ ನಂತರ ಎಲ್ಲ ಡೀಟೇಲ್ಸನ್ನು ಒಂದು ಸಾರಿ ಕನ್ಫರ್ಮ್ ಕೇಳುತ್ತೆ. ಇಲ್ಲಿ ನಾವು ಎಲ್ಲ ನಿಮ್ಮ ಡೀಟೇಲ್ಸನ್ನು ಕನ್ಫರ್ಮ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ ಮೊದಲಿಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ತಮ್ಮ VDID ಕಾರ್ಡನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು. ಹಾಗೆ ತಹಶೀಲ್ದಾರಿಂದ ಪಡೆದಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ತಮ್ಮ ರೇಷನ್ ಕಾರ್ಡ್ ಮತ್ತು ಕಾಲೇಜ್ ಐಡೆಂಟಿಟಿ ಕಾರ್ಡನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೀವು ಅಪ್ಲೋಡ್ ಮಾಡ್ತಕ್ಕಂಥ ಡಾಕ್ಯುಮೆಂಟ್ಸ್ ಎಲ್ಲನೂ ಒರಿಜಿನಲ್ ಡಾಕ್ಯುಮೆಂಟ್ ಆಗಿದ್ದರೆ ಒಳ್ಳೆಯದು. ಹಾಗೆ ತಮ್ಮ ಕಾಸ್ಟ್ ಇನ್ಕಮ್ ಅನ್ನು ಅಪ್ಲೋಡ್ ಮಾಡಬೇಕು. ಸ್ಟಡಿ ಸರ್ಟಿಫಿಕೇಟನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಈಗ ನೀವು ಪ್ರೆಸೆಂಟಾಗಿ ಅಧ್ಯಯನ ಮಾಡ್ತಾ ಇರತಕ್ಕಂಥ ಕೋರ್ಸ್ನ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ಸೆಲ್ಫ್ ಡಿಕ್ಲರೇಷನನ್ನು ಕೊಡಬೇಕಾಗತ್ತೆ. ಈ ಹಿಂದೆ ಯಾವುದೇ ಡಿಪಾರ್ಟ್ಮೆಂಟ್ನಿಂದ ನಾನು ಲ್ಯಾಪ್ಟಾಪನ್ನು ಪಡೆದಿರುವುದಿಲ್ಲ ಅಂತ ನೀವು ಸೆಲ್ಫ್ ಡಿಕ್ಲರೇಷನನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ತಹಶೀಲ್ದಾರಿಂದ ಪಡೆದಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟನ್ನು ನೀವು 2 ಸಾರಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮೊದಲನೇಗೆ ಆಗಲಿ 3ನೇ ಕಾಲಮ್ನಲ್ಲಿ, ಹಾಗೆ ಇನ್ನುಳಿದದ್ದು ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನೋ ಕಾಲಮಲ್ಲಿ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ನಿಂದ ಪಡೆದಿರ್ತಕ್ಕಂಥ ರೆಕಮೆಂಡೇಷನ್ ಲೆಟರನ್ನು ಕೂಡ ತಾವಿಲ್ಲಿ ಲಾಸ್ಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹೀಗೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ ಮಾಡಿ ಅದನ್ನು ಸೇವ್ ಅಂತ ಕೊಟ್ಟಾಗ ನೆಕ್ಸ್ಟ್ ಇಲ್ಲಿ
ಸಬ್ಮಿಟ್ ಮಾಡಿ ತಮಗೆ ಒಂದು ರೆಸಿಪ್ಟನ್ನು ನೀಡಲಾಗುತ್ತೆ. ಆ ರೆಸಿಪ್ಟ್ ನಿಮಗೆ ಫ್ಯೂಚರ್ ರೆಫರೆನ್ಸ್ಗಾಗಿ ಬೇಕಾಗುತ್ತೆ ಸ್ನೇಹಿತರೆ. ನಂತರ ನಾವು ಹೇಳ್ತಕ್ಕಂಥ ಒಂದು ಯೋಜನೆ ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಗಳಿಗೆ ಮೋಟಾರೀಕೃತ ದ್ವಿಚಕ್ರ ವಾಹನ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಪ್ರಸ್ತುತ ಎಲ್ಲ ಕರ್ನಾಟಕದ ಗ್ರಾಮ ಒನ್ ಸೆಂಟರ್ಗಳಲ್ಲಿ ಈಗ ಈ ಸರ್ವಿಸ್ ಲೈವ್ ಆಗಿದೆ, ತಮಗೆ ಲಭ್ಯವಿದೆ ಸ್ನೇಹಿತರೆ. ಮೋಟರೈಸ್ಡ್ ಟೂ ವೀಲರ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ನಿಮಗೆ ಈ ಯೋಜನೆ ಈಗ ಲಭ್ಯವಿದೆ ಸ್ನೇಹಿತರೆ. ದೈಹಿಕವಾಗಿ ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳಿಗೆ ಮೋಟಾರು ದ್ವಿಚಕ್ರ ವಾಹನ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಎಂಟರ್ ಮಾಡೋದ್ರ ಮೂಲಕ ಆಧಾರ್ ಕಾರ್ಡ್ನ ಡೀಟೇಲ್ಸನ್ನು ನಾವಿಲ್ಲಿ ಆಟೋ ಫೆಚ್ ಮಾಡೋದ್ರ ಮೂಲಕ ಅಪ್ಲಿಕೇಶನನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಹಾಗೆ ನೋಡ್ತಾ ಇದ್ದೀರಾ ಇಲ್ಲಿ ನಿಮ್ಮ ಆಧಾರ್ನ ಡೀಟೇಲ್ಸನ್ನು ಆಟೋ ಫೆಚ್ ಮಾಡೋಕ್ಕೆ ಡೀಟೇಲ್ಸನ್ನು ಎಂಟರ್ ಮಾಡ್ತಾ ಇರೋದು ನಮಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಸ್ನೇಹಿತರೆ. ಹಾಗೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನಂತರ ಇಲ್ಲಿ ನಿಮ್ಮ ವಯಸ್ಸು ಆಧಾರ್ ಕಾರ್ಡ್ನಿಂದ ಆಟೋ ಫೆಚ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ UDID ಕಾರ್ಡ್ ಕಂಪಲ್ಸರಿ ಒಂದು ಇನ್ಫಾರ್ಮೇಷನ್ ಆಗಿದೆ. ಸೊ ಅದಕ್ಕಾಗಿ ನೀವು UDID ಕಾರ್ಡನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಸ್ನೇಹಿತರೆ. ನಿಮ್ಮ ವಯಸ್ಸನ್ನು ಇಲ್ಲಿ ಆಧಾರ್ ಕಾರ್ಡ್ನಿಂದ ಆಟೋ ಫೆಚ್ ಮಾಡಿದ್ದೀವಿ. UDID ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಡೊಮೆಸಿಯಲ್ ಆಟೋ ಫೆಚ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸ್ತಕ್ಕಂಥ ಇನ್ನೊಂದು ಅಂಶ, ಲೋಕೋಮೋಟರ್ ಡಿಸಬಿಲಿಟಿ ಹೊಂದಿರತಕ್ಕಂಥ ಅಂಗವೈಕಲ್ಯ ಅರ್ಜಿದಾರರಿಗೆ ಮಾತ್ರ ಈ ದ್ವಿಚಕ್ರ ವಾಹನ ಯೋಜನೆ ಲಭ್ಯವಿದೆ ಸರ್. ನಿಮ್ಮ UDID ಕಾರ್ಡ್ನಲ್ಲಿ ನಮೂದಾಗಿರ್ತಕ್ಕಂಥ ಅಂಗವೈಕಲ್ಯದ ಶೇಕಡಾವಾರು ಪ್ರಮಾಣವನ್ನು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಜಿಲ್ಲೆ, ಊರು, ತಾಲೂಕು ಹಾಗೂ ವಿಧಾನಸಭಾ ಕ್ಷೇತ್ರ ಹಾಗೂ ಕಾಸ್ಟನ್ನು ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಮೂಲಕ ನಾವು ಆ ಮಾಹಿತಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ತಮ್ಮ ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ತಾವು ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ತರಲೇಬೇಕಾಗುತ್ತೆ ಸ್ನೇಹಿತರೆ. ಮುಂದಿನ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಒಂದು ಘೋಷಣೆಯನ್ನು ತಾವು ನೀಡಬೇಕಾಗುತ್ತೆ. ಈ ಮೇಲೆ ನೀಡಿರ್ತಕ್ಕಂಥ ಎಲ್ಲ ಮಾಹಿತಿಯು ನೈಜವಾಗಿರುತ್ತವೆ. ಒಂದು ವೇಳೆ ಸುಳ್ಳು ಎಂದು ಕಂಡುಬಂದಲ್ಲಿ ತಾವು ತೆಗೆದುಕೊಳ್ತಕ್ಕಂಥ ಲೀಗಲ್ ಆ್ಯಕ್ಷನ್ಗೆ ನಾನು ಒಪ್ಪಿಗೆಯನ್ನು ನೀಡ್ತೀನಿ ಅಂತ ತಾವಿಲ್ಲಿ ಅಗ್ರಿಯನ್ನು ಮಾಡಿಕೊಂಡು ಕೆಳಗೆ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಇಲ್ಲಿ ನಾವು ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀವಿ ಸ್ನೇಹಿತರೆ. ನಿಮ್ಮ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ ನಂತರ ಒನ್ಸ್ ಅಗೇನ್ ನಿಮ್ಮ ಎಲ್ಲ ಮಾಹಿತಿಯನ್ನು ನಾವಿಲ್ಲಿ ಕನ್ಫರ್ಮೇಷನ್ಗಾಗಿ ಒಂದು ಸಾರಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಎಲ್ಲ ಮಾಹಿತಿಗಳನ್ನು ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಅಟ್ಯಾಚ್ ಫೈಲ್ಸನ್ನು ನಾವು ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಹಾಗೆ UDID ಕಾರ್ಡ್ನ ಒಂದು ಅಪ್ಲೋಡ್ ಮಾಡಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್, ರೇಷನ್ ಕಾರ್ಡು, ಕಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್, ನಿಮ್ಮ ಸ್ಟಡೀಸ್ ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. 20 ರೂಪಾಯಿ ಬಾಂಡ್ NOCಯನ್ನು ನಿಮ್ಮ ಲೋಕಲ್ ಪಂಚಾಯತ್ ಅಥವಾ ಇತರ ಇಲಾಖೆಗಳಿಂದ ತಾವು NOC ಬಾಂಡನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ ತಾವಿಲ್ಲಿ DL ಅಥವಾ LLRನ್ನು ಅಪ್ಲೋಡ್ ಮಾಡ್ತಕ್ಕಂಥದ್ದು ಕಂಪಲ್ಸರಿ ಆಗಿದೆ ಸ್ನೇಹಿತರೆ. ಕೊನೆಯದಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಲೆಸ್ ದ್ಯಾನ್ 2 lakh ಪರ್ annum, ಇದು ವರ್ಷಕ್ಕೆ 2 ಲಕ್ಷ ಒಳಗಡೆ ಇರ್ತಕ್ಕಂಥ ಇನ್ಕಮನ್ನು ತಾವಿಲ್ಲಿ ಅಪ್ಲೋಡ್ ಮಾಡೋದ್ರ ಮೂಲಕ ಈ ಅಪ್ಲಿಕೇಶನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನನ್ನು ನೆಕ್ಸ್ಟ್ ಸ್ಟೆಪ್ಗೆ ತೆಗೆದುಕೊಂಡು ಹೋಗಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅದಾದ ನಂತರ ಕೊನೆಯಲ್ಲಿ ನಿಮಗೆ ಒಂದು ರೆಸಿಪ್ಟನ್ನು ಜನ್ರೇಟ್ ಮಾಡಿ ನೀಡಲಾಗುತ್ತೆ ಸ್ನೇಹಿತರೆ. ಈ ರೆಸಿಪ್ಟ್ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಯೋಜನೆ ಏನಪ್ಪ ಅಂದರೆ ದೃಷ್ಟಿಹೀನ ವ್ಯಕ್ತಿಗಾಗಿ ಬ್ರೈಲ್ ಕಿಟ್ಟನ್ನು ನೀಡ್ತಕ್ಕಂಥ ಯೋಜನೆ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ಈ ಯೋಜನೆಗಾಗಿ ನಾವು ಯಾವ ಥರ ಅಪ್ಲಿಕೇಶನನ್ನು ಸಲ್ಲಿಸೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ನೋಡ್ತಾ ಇದ್ದೀರಾ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗಿರೋದು ಕಾಣ್ತಾ ಇದೆ ತಮಗೆ.
ಈ ಅಪ್ಲಿಕೇಶನನ್ನು ನಾವು ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ನ ಡ್ಯಾಶ್ಬೋರ್ಡ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಈ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ದೃಷ್ಟಿದೋಷ ಹೊಂದಿರತಕ್ಕಂಥ ವ್ಯಕ್ತಿಗಳಿಗಾಗಿ ಬ್ರೈಲ್ ಕಿಟ್ಟನ್ನು ನೀಡ್ತಕ್ಕಂಥ ಇದೊಂದು ಯೋಜನೆ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಎಂಟರ್ ಮಾಡಿ ನಂತರ ನಿಮ್ಮ ಆಧಾರ್ ಕಾರ್ಡ್ ದೃಢೀಕರಣವನ್ನು ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಿಂದ ಬರ್ತಕ್ಕಂಥ ಡೀಟೇಲ್ಸನ್ನು ಆಟೋ ಫೆಚನ್ನು ಮಾಡಲಾಗುತ್ತೆ. ನಿಮ್ಮ ಹೆಸರನ್ನು ಹಾಗೆ ವಯಸ್ಸನ್ನು ನಿಮ್ಮ ವಿಳಾಸವನ್ನು ಆಟೋ ಫೆಚ್ ಮಾಡಿದ ನಂತರ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ನಿಮ್ಮ ಜೆಂಡರನ್ನು ಎಂಟರ್ ಮಾಡಿ ಹಾಗೆ ಬ್ಲೈಂಡ್ನೆಸ್ಸನ್ನು ಹೊಂದಿರತಕ್ಕಂಥ ಅರ್ಜಿದಾರರಿಗೆ ಮಾತ್ರ ಈ ಬ್ರೈಲ್ ಕಿಟ್ಟನ್ನು ನೀಡಲಾಗುತ್ತೆ ಸ್ನೇಹಿತರೆ. ನಿಮ್ಮ ವಿಳಾಸವನ್ನು ಇಲ್ಲಿ ಆಧಾರ್ ಕಾರ್ಡ್ನ ಮೂಲಕ ಆಟೋ ಫೆಚ್ ಮಾಡಲಾಗಿದೆ. ಹಾಗೆ ನಿಮ್ಮ ಜಿಲ್ಲೆ, ಅಂಗವೈಕಲ್ಯದ ಶೇಕಡಾವಾರು ಪ್ರಮಾಣವನ್ನು ಕೂಡ ತಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ವಿಳಾಸವನ್ನು ಆಲ್ರೆಡಿ ಆಧಾರ್ ಕಾರ್ಡ್ನಿಂದ ಫೆಚ್ ಮಾಡಲಾಗಿದೆ. ತಾಲೂಕು ಹಾಗೆ ವಿಧಾನಸಭಾ ಕ್ಷೇತ್ರ ಹಾಗೆ ಜಾತಿಯ ಕುರಿತಾದ ಮಾಹಿತಿಯನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ UDID ಕಾರ್ಡ್ ಇದಕ್ಕೂ ಕೂಡ ಕಂಪಲ್ಸರಿಯಾಗಿದೆ. ಈ ಎಲ್ಲ ಯೋಜನೆಗಳಲ್ಲಿ ಕೂಡ ತಮಗೆ UDID ಕಾರ್ಡ್ ಕಂಪಲ್ಸರಿ ಸ್ನೇಹಿತರೆ. ಕಾಸ್ಟ್ ಮತ್ತು ಇನ್ಕಮ್ ಇನ್ಫಾರ್ಮೇಷನನ್ನು ನಾವಿಲ್ಲಿ ನಿಮ್ಮ ಕಾಸ್ಟ್ ನಂಬರನ್ನು ಎಂಟರ್ ಮಾಡಿದ ನಂತರ ಆಟೋ ಫೆಚ್ ಮಾಡಲಾಗುತ್ತೆ ಸ್ನೇಹಿತರೆ. ಮ್ಯಾನ್ಯುವಲ್ ಆಗಿ ಇಲ್ಲಿ ಕಾಸ್ಟ್ ಇನ್ಕಮ್ ಡೀಟೇಲ್ಸನ್ನು ಎಂಟರ್ ಮಾಡೋ ಅವಕಾಶವನ್ನು ನೀಡಲಾಗಿಲ್ಲ ಸ್ನೇಹಿತರೆ. ಕೊನೆಯದಾಗಿ ನೀವು ಒಂದು ಘೋಷಣೆಯನ್ನು ನೀಡಬೇಕಾಗುತ್ತೆ. ಈ ಅರ್ಜಿಯನ್ನು ನನ್ನ ತಿಳುವಳಿಕೆಗೆ ಒಳಪಟ್ಟು ನಾನು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ನೀಡಿರತಕ್ಕಂಥ ಎಲ್ಲ ಮಾಹಿತಿಯು ಸತ್ಯವಾಗಿದೆ. ಒಂದು ವೇಳೆ ನಾನು ಸುಳ್ಳು ಎಂದು ಕಂಡುಬಂದಲ್ಲಿ ನಿಮ್ಮ ಲೀಗಲ್ ಆ್ಯಕ್ಷನ್ಗೆ ಬದ್ಧನಾಗಿದ್ದೀನಿ ಅನ್ನೋದನ್ನು ಒಂದು ಅಗ್ರಿಯನ್ನು ನೀಡೋದ್ರ ಮೂಲಕ ಅಲ್ಲಿ ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಈ ಅರ್ಜಿಯ ಪ್ರಿವ್ಯೂವನ್ನು ನಿಮಗೆ ನೀಡಲಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಅರ್ಜಿಯ ಎಲ್ಲ ಮಾಹಿತಿಯನ್ನು ಒಂದು ಸಾರಿ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ತೋರಿಸುತ್ತೆ ಸ್ನೇಹಿತರೆ. ನಂತರ ನಾವು ಅಟ್ಯಾಚ್ ಫೈಲ್ಗೆ ಬಂದಾಗ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ, UDID ಕಾರ್ಡನ್ನು ಪ್ರತಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಹಾಗೂ ರೇಷನ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಐಡೆಂಟಿಟಿ ಕಾರ್ಡ್ ಆಫ್ ಕಾಲೇಜ್ ಹಾಗೆ ನಿಮ್ಮ ಎಲೆಕ್ಷನ್ ಕಾರ್ಡನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ನಿಮ್ಮ SSLC ಮತ್ತು ಈಗ ಪ್ರೆಸೆಂಟ್ ನೀವು ಕಲಿತಾ ಇರತಕ್ಕಂಥ ಕೋರ್ಸ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ತಮ್ಮ ಸ್ಟಡೀಸ್ ಸರ್ಟಿಫಿಕೇಟನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಆಗಿರಲೇಬೇಕು ಸ್ನೇಹಿತರೆ. ಮತ್ತು ಮುಂದಿನ ಒಂದು ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ರಿಗಾರ್ಡಿಂಗ್ ಟ್ರಾನ್ಸ್ಫರ್ ರೀಸೇಲ್ ಆಫ್ ಬ್ರೈಲ್ ಕಿಟ್ ಅಂದರೆ ಇಲ್ಲಿ ನೀವು ಪಡೆದಿರ್ತಕ್ಕಂಥ ಬ್ರೈಲ್ ಕಿಟ್ಟನ್ನು ಯಾರಿಗೂ ಕೂಡ ಟ್ರಾನ್ಸ್ಫರ್ ಮಾಡೋ ಹಕ್ಕನ್ನು ನೀವು ಹೊಂದಿರೋದಿಲ್ಲ ಮತ್ತು ರೀಸೇಲ್ ಮಾಡ್ತಕ್ಕಂಥ ಕಾರ್ಯವನ್ನು ಕೂಡ ನಾನು ಮಾಡೋದಿಲ್ಲ ಅನ್ನೋ ಒಂದು ಅಗ್ರಿಮೆಂಟನ್ನು ತಾವು ಬರೆದು ಅದಕ್ಕೆ ಸಹಿ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಹಾಗೆ ನೀವು ತಮ್ಮ ಕಾಸ್ಟ್ ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಲೇಬೇಕಾದದ್ದು ಮಹತ್ವದ ಸಂಗತಿ ಸ್ನೇಹಿತರೆ. ಹಾಗೆ ಇನ್ನೊಂದು ಪ್ರಮುಖ ಮಾಹಿತಿ ಏನಪ್ಪ ಅಂದರೆ, ತಾವು ಈ ಹಿಂದೆ ಯಾವುದೇ ಡಿಪಾರ್ಟ್ಮೆಂಟ್ನಿಂದ ಬ್ರೈಲ್ ಕಿಟ್ಟನ್ನು ಪಡೆದಿರೋದಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಆ ಸೆಲ್ಫ್ ಡಿಕ್ಲರೇಷನ್ ಲೆಟರನ್ನು ತಾವು ಅರ್ಜಿ ಸಲ್ಲಿಸುವಾಗ ನಮಗೆ ಅಪ್ಲೋಡ್ ಮಾಡುವುದಕ್ಕಾಗಿ ನೀಡಲೇಬೇಕಾಗುತ್ತೆ. ಹಾಗೆ ಮುಂದಿನ ಒಂದು ಅಪ್ಲೋಡ್ ಮಾಡ್ತಕ್ಕಂಥ ಕಾಗದ ಪತ್ರವನ್ನು ನೋಡೋದಾದರೆ ಇಲ್ಲಿ ನಿಮ್ಮ ಕಾಲೇಜ್ ಅಥವಾ ಸ್ಕೂಲ್ನಿಂದ ರೆಕಮೆಂಡೇಷನ್ ಲೆಟರನ್ನು ಕೂಡ ತಾವು ಈ ಅರ್ಜಿ ಸಲ್ಲಿಸೋಕೆ ನೀಡಬೇಕಾಗತ್ತೆ. ಇಲ್ಲಿ ನಾವು ಆ ಒಂದು ರೆಕಮೆಂಡೇಷನ್ ಲೆಟರನ್ನು ಅಪ್ಲೋಡ್ ಮಾಡ್ತೀವಿ. ಕೊನೆಗೆ ಸಬ್ಮಿಟ್ ಮಾಡಿದ ತಕ್ಷಣ ತಮಗೊಂದು ರೆಸಿಪ್ಟ್ ಜನರೇಟ್ ಆಗುತ್ತೆ. ಆ ರೆಸಿಪ್ಟನ್ನು ನಿಮಗೆ ನೀಡ್ತೀವಿ ಸ್ನೇಹಿತರೆ. ಹಾಗೆ ನಾವು ಮುಂದಿನ ಒಂದು ಯೋಜನೆಯನ್ನು ನೋಡೋದಾದರೆ, ಶ್ರವಣದೋಷ ಉಳ್ಳ ಸ್ವಯಂ ಉದ್ಯೋಗಿಗಳಿಗೆ ಹೊಲಿಗೆ ಯಂತ್ರಗಳನ್ನು ನೀಡತಕ್ಕಂಥ ಒಂದು ಯೋಜನೆ. ಈ ಯೋಜನೆಯ ಮಾಹಿತಿಯನ್ನು ನಾವು ಮುಂದೆ ಈಗ ತಿಳಿಯೋಣ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಸಿವಿಂಗ್ ಮಷಿನ್ ಟು ಹಿಯರಿಂಗ್ ಇಂಪಿಯರ್ಡ್ ಪರ್ಸನ್ ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ನಾವು ಈ ಅಪ್ಲಿಕೇಶನ್ನ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ.
ನೋಡ್ತಾ ಇದ್ರೆ ಇಲ್ಲಿ ಶ್ರವಣ ದೋಷ ಉಳ್ಳ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಗಿ ಯಂತ್ರ ಯೋಜನೆಯನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲೆಕ್ಷನ್ ಕಾರ್ಡ್, ಕಾಸ್ಟ್ ಇನ್ಕಮ್, ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್, ದ ಡಿಕ್ಲರೇಷನ್ ಸರ್ಟಿಫಿಕೇಟ್, ಸೀಲಿಂಗ್ ಸರ್ಟಿಫಿಕೇಟ್ ಅಟೆಸ್ಟೆಡ್ ಬೈ ಅ ನೋಟರಿ ಆನ್ RS-20 ಸ್ಟಾಂಪ್ ಪೇಪರ್ ಶಾಲ್ ಕಂಟೇನ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಈ ಒಂದು ಡಾಕ್ಯುಮೆಂಟನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಿಂದೆ ಯಾವುದೇ ಒಂದು ಡಿಪಾರ್ಟ್ಮೆಂಟಿಂದ ನಾನು ಈ ಸೌಲಭ್ಯವನ್ನು ಪಡೆದಿಲ್ಲ ಅನ್ನೋ ಒಂದು ಸೆಲ್ಫ್ ಡಿಕ್ಲರೇಷನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಮುಂದೆ ನೀವು ಯಾವುದೇ ಪ್ರೈವೇಟ್ ಮತ್ತು ಗೌರ್ಮೆಂಟ್ನಲ್ಲಿ ಕೆಲಸಗಾರನಾಗಿ ಸೇವೆಯನ್ನು ಸಲ್ಲಿಸ್ತಾ ಇಲ್ಲ ಅನ್ನೋ ಒಂದು ಸರ್ಟಿಫಿಕೇಟನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪಡೆದಿರ್ತಕ್ಕಂಥ ಯೋಜನೆಯ ಈ ಸೀವಿಂಗ್ ಮಷಿನನ್ನು ನಾನು ರೀಸೇಲ್ ಮಾಡಲ್ಲ, ಟ್ರಾನ್ಸ್ಫರ್ ಮಾಡಲ್ಲ ಅನ್ನೋ ಒಂದು ಅಗ್ರಿಮೆಂಟನ್ನು ಕೂಡ ತಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಟೈಲರಿಂಗ್ ಸರ್ಟಿಫಿಕೇಟ್ ಮತ್ತು ಈ ಹಿಂದೆ ಯಾವುದೇ ನಿಗಮದಲ್ಲಿ ನಾನು ಈ ಸೌಲಭ್ಯವನ್ನು ಪಡೆದಿಲ್ಲ ಅನ್ನೋ ಒಂದು ಸರ್ಟಿಫಿಕೇಟ್ಗಳನ್ನು ಅಪ್ಲೋಡ್ ಮಾಡಿ ಇದನ್ನು ಇಲ್ಲಿ ನಾವು ಸೇವ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ ನಿಮಗೆ ಒಂದು ರೆಸಿಪ್ಟನ್ನು ಫ್ಯೂಚರ್ ರೆಫರೆನ್ಸ್ಗಾಗಿ ನೀಡ್ತೀವಿ ಸ್ನೇಹಿತರೆ. ನಂತರ ತಾವು ಸಾಧನ ಮತ್ತು ಉಪಕರಣಗಳಿಗಾಗಿ ಸಲ್ಲಿಸ್ತಕ್ಕಂಥ ಒಂದು ಅರ್ಜಿ ಅಪ್ಲಿಕೇಶನ್ ಫಾರ್ ಏಡ್ಸ್ ಆ್ಯಂಡ್ ಅಪ್ಲಯನ್ಸಸ್ ಟು ಡಿಸೇಬಲ್ಡ್ ಪರ್ಸನ್ಸ್ ಅನ್ನೋ ಒಂದು ಅಪ್ಲಿಕೇಶನ್ ಓಪನ್ ಆಗಿದೆ. ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ. ವಿಶೇಷ ಚೇತನರಿಗಾಗಿ ಸಾಧನ ಸಲಕರಣೆಗಳಿಗಾಗಿ ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಮೊದಲಿಗೆ ನಿಮ್ಮ ಹೆಸರನ್ನು ಎಂಟರ್ ಮಾಡೋದರ ಮೂಲಕ ಅರ್ಜಿ ಪ್ರಾರಂಭವಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನ ದೃಢೀಕರಣವನ್ನು ಮಾಡೋದ್ರ ಮೂಲಕ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರ್ತಕ್ಕಂಥ ಮಾಹಿತಿಯನ್ನು ಆಟೋ ಫೆಚ್ ಮಾಡಲಾಗುತ್ತೆ. ಮೊಬೈಲ್ ನಂಬರನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ. ಅದರಂತೆಯೇ ನಿಮ್ಮ ವಯಸ್ಸು, ಜಿಲ್ಲೆ, ನಿವಾಸ, ವಿಲೇಜ್ ಹಾಗೆ ತಾಲೂಕು, ವಿಳಾಸವನ್ನು, ವಿಧಾನಸಭಾ ಕ್ಷೇತ್ರವನ್ನು ಹಾಗೆ ತಮ್ಮ ಜಾತಿ ವರ್ಗ ಕಾಸ್ಟ್ ಕ್ಯಾಟಗರಿಯನ್ನು ಕೂಡ ನಾವಿಲ್ಲಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಆಧಾರದ ಮೇಲೆ ಎಂಟರ್ ಮಾಡ್ತೀವಿ. ಇದಕ್ಕೂ ಕೂಡ ಇಲ್ಲಿ UDID ಕಾರ್ಡನ್ನು ಕಂಪಲ್ಸರಿಯಾಗಿ ನೀವು ತರಲೇಬೇಕಾಗುತ್ತೆ. ನಿಮ್ಮ UDID ಕಾರ್ಡ್ನಲ್ಲಿ ಹೊಂದಿರತಕ್ಕಂಥ ಪರ್ಸಂಟೇಜನ್ನು ನಾವಿಲ್ಲಿ ಎಂಟರ್ ಮಾಡ್ತೀವಿ ಸ್ನೇಹಿತರೆ. ನಿಮ್ಮ ಕಾಸ್ಟ್ ಡೀಟೇಲ್ಸನ್ನು ನಾವಿಲ್ಲಿ ನಂಬರನ್ನು ಎಂಟರ್ ಮಾಡಿದ ನಂತರ ಎಲ್ಲ ನಿಮ್ಮ ಕಾಸ್ಟ್ ಡೀಟೇಲ್ಸ್ ಆಟೋ ಫೆಚ್ ಆಗುತ್ತೆ ಸ್ನೇಹಿತರೆ. ನಂತರ ವಾರ್ಷಿಕ ಆದಾಯವನ್ನು ನಾವಿಲ್ಲಿ ರೂರಲ್ ಮತ್ತು ಅರ್ಬನ್ ಆಧಾರದ ಮೇಲೆ ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಉಪಕರಣಗಳ ಮಾದರಿಯನ್ನು ನೋಡ್ತಾ ಇದ್ದೀರ ಸ್ನೇಹಿತರೆ. ಇಲ್ಲಿ ಹಲವಾರು ಮಾದರಿಗಳನ್ನು ನೀಡಲಾಗಿದೆ. ಉದಾಹರಣೆಗಾಗಿ ಬ್ರೈಲ್ ವಾಚ್, ವೈಟ್ ಕೇನ್, ಬ್ರೈಲ್ ಕಿಟ್, ಹಿಯರಿಂಗ್ ಏಡ್, ಆಮೇಲೆ ವಾಕರ್, ಆರ್ಟಿಫಿಷಿಯಲ್ ಲಿಂಬ್, ಕ್ಲಿಪ್ಪರ್ಸ್, ವಾಕಿಂಗ್ ಸ್ಟಿಕ್ ನೋಡ್ತಾ ಇದ್ರೆ ಮೊದಲಿಗೆ ಇಲ್ಲಿ ವೀಲ್ ಚೇರನ್ನು ಹಾಗೆ ಇನ್ನಿತರ ಉಪಕರಣಗಳನ್ನು ನೀಡಲಾಗಿದೆ. ತಾವು ಯಾವ ಅಂಗವಿಕಲತೆಗೆ ಸಂಬಂಧಪಟ್ಟಿದೆಯೋ ಅಂತಹ ಒಂದು ಅಪ್ಲಯನ್ಸನ್ನು ಅಂದರೆ ಉಪಕರಣಗಳನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡೋದ್ರ ಮೂಲಕ ಆ ಒಂದು ಉಪಕರಣಕ್ಕಾಗಿ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ನಮ್ಮ ಅಂಗವೈಕಲ್ಯದ ವಿಧವನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಎಲ್ಲ ರೀತಿಯ ಅಂಗವೈಕಲ್ಯದ ಸ್ವರೂಪಗಳನ್ನು ಆಲ್ರೆಡಿ ನೀಡಲಾಗಿದೆ. ಇದರಲ್ಲಿ ನಾವು ನಿಮ್ಮ ಅಂಗವೈಕಲ್ಯದ ವಿಧವನ್ನು ಸೆಲೆಕ್ಟ್ ಮಾಡಿ ಅದನ್ನು ನಿಮಗೆ ಎಷ್ಟು ಪರ್ಸೆಂಟನ್ನು ನೀವು ಹೊಂದಿರ್ತೀರ ಅದನ್ನು ನಿಮ್ಮ UDID ಕಾರ್ಡ್ನಿಂದ ನಾವು ಕನ್ಫರ್ಮ್ ಮಾಡಿಕೊಂಡು ಇಲ್ಲಿ ಎಂಟರ್ ಮಾಡ್ತೀವಿ ಸ್ನೇಹಿತರೆ. ಮುಂದಿನದಾಗಿ ನೋಡ್ತಾ ಇದ್ರೆ ನೀವು ಈ ಅರ್ಜಿಯನ್ನು ಸಲ್ಲಿಸೋಕೆ 11,500 ಒಳಗಡೆ ತಮ್ಮ ಇನ್ಕಮನ್ನು ಹೊಂದಿರಬೇಕಾಗುತ್ತೆ. ಆ ರೀತಿಯ ಇನ್ಕಮನ್ನು ಹೊಂದಿದರೆ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಹೀಗೆ ಈ ಅರ್ಜಿಯ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಸ್ನೇಹಿತರೆ. ನಾವು ನೀಡಿರ್ತಕ್ಕಂಥ ಮಾಹಿತಿ ನಿಮಗೆ ಅನುಕೂಲಕರವಾದರೆ ನಮ್ಮ ಈ ಪ್ರಯತ್ನಕ್ಕೆ ಒಂದು ಲೈಕ್ ಮಾಡಿ. ಇನ್ನಿತರ ಹಲವಾರು ಯೋಜನೆಗಳು ನಿಮಗೆ ಇದೇ ನಮ್ಮ ಚಾನಲ್ನಿಂದ ತಿಳಿಯುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಇತರರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಅವರಿಗೆ
ನಿಮ್ಮಿಂದ ಒಂದು ಅನುಕೂಲವಾಗಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಭೇಟಿ ಆಗ್ತೀನಿ ಸ್ನೇಹಿತರೆ. ನಾವು ಈಗ ಪ್ರೆಸೆಂಟಾಗಿ ನೋಡಿರ್ತಕ್ಕಂಥ ಯೋಜನೆಗಳು ಇವಾಗಿದ್ದವು. ಒಂದು ಲ್ಯಾಪ್ಟಾಪ್ ಸ್ಕೀಮ್, ಹಾಗೆ ಒಂದು ದ್ವಿಚಕ್ರ ವಾಹನ ಮತ್ತು ಬ್ರೈಲ್ ಕಿಟ್, ಹಾಗೆ ಹೊಲಿಗೆ ಯಂತ್ರ ಮತ್ತು ಸಾಧನಗಳು ಮತ್ತು ಉಪಕರಣಗಳನ್ನು ನೀಡ್ತಕ್ಕಂಥ ಯೋಜನೆಗಳ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಅನ್ಕೋತೀನಿ. ಮತ್ತು ಈ ಎಲ್ಲ ಅರ್ಜಿಗಳಿಗಾಗಿ ತಾವು ಕರ್ನಾಟಕದಲ್ಲಿ ಇರತಕ್ಕಂಥ ಯಾವುದೇ ಗ್ರಾಮ ಒನ್ ಸೆಂಟರ್ಗೆ ಭೇಟಿ ನೀಡುವುದರ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ಅರ್ಜಿ ಸಲ್ಲಿಸುವ ವೇಳೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಸರಿಯಾಗಿದ್ದರೆ ನಿಮ್ಮ ಅರ್ಜಿಯನ್ನು ವ್ಯಾಲಿಡೇಷನ್ ಮಾಡಿ ಅಪ್ರೂವ್ ಮಾಡಲಾಗುತ್ತೆ. ಮೇಲಿನ ಅಧಿಕಾರಿಗಳಿಂದ ತಮಗೆ ಈ ಕುರಿತಾಗಿ ಮಾಹಿತಿಯನ್ನು ನೀಡಲಾಗುತ್ತೆ ಸ್ನೇಹಿತರೆ. ಸೊ ಹೀಗೆ ನೀವು ಈ 5 ಅರ್ಜಿಗಳಲ್ಲಿ ಯಾವುದಾದ್ರೂ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ನಮ್ಮ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಮ್ಮಲ್ಲಿ ಈ ಕರ್ನಾಟಕ ಸರ್ಕಾರದಿಂದ ಪ್ರಾರಂಭವಾಗತಕ್ಕಂಥ ಎಲ್ಲ ಯೋಜನೆಗಳು ಒಂದು ಸೀಮಿತ ಅವಧಿಗೆ ಪ್ರಾರಂಭವಾಗಿರ್ತವೆ. ಸೊ ಅದಕ್ಕಾಗಿ ನೀವು ನೋಡಿರೋ ಈ ಮಾಹಿತಿಯನ್ನು ನೋಡಿ ಸುಮ್ಮನಾಗದೆ ಇನ್ನೊಬ್ಬರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಸೊ ನೀವು ಹಂಚಿಕೊಳ್ಳೋದ್ರಿಂದ ವಿಕಲಚೇತನರಿಗಾಗಿ ಪ್ರಾರಂಭವಾಗಿರ್ತಕ್ಕಂಥ ಈ ಯೋಜನೆಗಳು ಅವರಿಗೆ ತಲುಪುವಲ್ಲಿ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತವೆ ಸ್ನೇಹಿತರೆ. ಇಷ್ಟು ಮಾಹಿತಿಯನ್ನು ನೀಡಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ, ಬಾಯ್ ಸ್ನೇಹಿತರೆ.